ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋಲಿ ಟಾಪ್ 30 ಕಾಲೇಜಸ್ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದನ್ನು ಕನ್ಸಿಡರ್ ಮಾಡ್ತಿದ್ದೀನಿ ಅಂದರೆ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವ ವರ್ಷದ್ದು 2023 ಯಾವ ಕ್ಯಾಟಗರಿದು ಜನರಲ್ ಕ್ಯಾಟಗರಿ. ಡಿಪೆಂಡಿಂಗ್ ಆನ್ ದಿಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಜನರಲ್ ಕ್ಯಾಟಗರಿ ಅಲಾಟ್ಮೆಂಟ್ ಟಾಪ್ 30 ಕಾಲೇಜಸ್ ಡಿಪೆಂಡಿಂಗ್ ಆನ್ CSE ಕಟ್ ಆಫ್. ಇದು CSE ಕಟ್ ಆಫ್ ನೋಡಿಕೊಂಡು ಟಾಪ್ 1, ಟಾಪ್ 2, ಟಾಪ್ 3 ಅಂತ ಮಾಡ್ಕೊಂಡಿದ್ದೀನಿ. ಟಾಪ್ 10 ಕಾಲೇಜಸ್ ನೀವು ನೋಡಿದ್ರಿ. RV, BMS, PES, ರಿಂಗ್ ರೋಡ್ ಕ್ಯಾಂಪಸ್, ರಾಮಯ್ಯ, ಮೈಸೂರು JSS ಯೂನಿವರ್ಸಿಟಿ, UVC, ದಯಾನಂದ್ ಸಾಗರ್, PES ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, NIE ನಾರ್ತ್ ಕ್ಯಾಂಪಸ್ ಇತ್ತು, ಸಿದ್ಧಗಂಗಾ ತುಮಕೂರ್ದು ಟಾಪ್ 10ನಲ್ಲಿರ್ತೇವೆ. ಡಿಪೆಂಡಿಂಗ್ ಆನ್ ಕ್ರೈಟೀರಿಯಾ ಏನು ಕನ್ಸಿಡರ್ ಮಾಡಿದ್ದು ಕಂಪ್ಯೂಟರ್ ಸೈನ್ಸ್ದು ಕಟ್ ಆಫ್. ಸೊ 5,800 ಒಳಗಡೆ ಇರೋರಿಗೆ, 5,821 ಒಳಗಡೆ ಇರೋರಿಗೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿತ್ತು. ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಟಾಪ್ 20 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಟಾಪ್ 20 ಯಾವುದು ಅಂದರೆ ಟಾಪ್ 11 BMS IT, BIT, NMIT, ನ್ಯೂ ಹರೈಝನ್, RNS, RV ITM ಹೊಸ ಕಾಲೇಜು, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BNMIT, ವಿದ್ಯಾವರ್ಧಕ ಮೈಸೂರು, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕ. ಸೊ ಇಲ್ಲಿ 13,000 ಒಳಗಡೆ ಬಂದರೆ ಕಂಪ್ಯೂಟರ್ ಸೈನ್ಸ್ ಸಿಕ್ತಿತ್ತು. 16,000 ಒಳಗಡೆ ಬಂದರೆ IS ಎಲೆಕ್ಟ್ರಾನಿಕ್ಸು, 26,000 ಒಳಗಡೆ ಬಂದರೆ ಸಿಗ್ತಿತ್ತು. ಸೊ ಈ ರೀತಿ ಟಾಪ್ 10 ಮತ್ತು ಟಾಪ್ 20 ನೋಡಿದ್ವಿ. ಈಗ ಟಾಪ್ 21 to 30 ಕಾಲೇಜಸ್ ನೋಡೋಣ. ಟಾಪ್ 21 to 30 ಕಾಲೇಜಸ್ ಯಾವ್ಯಾವ ಕಾಲೇಜ್ ಬರುತ್ತೆ ಅನ್ನೋದೊಂದು ಸರಿ ನೋಡ್ಬೋಣ. JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಕೆಂಗೇರಿ ಹತ್ರ ಬರುತ್ತೆ ಇದು. CMRIT ವೈಟ್ಫೀಲ್ಡ್ ಹತ್ರ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಲ್ಲತ್ತಳ್ಳಿ, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕನಕಪುರ ರೋಡು, SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಸರುಘಟ್ಟ ರೋಡು, PES ಮಂಡ್ಯ ಏಡೆಡ್ ಹಳೆ ಕಾಲೇಜು, ಮಲ್ನಾಡ್ ಹಾಸನ್ನು ಏಡೆಡ್ ಕಾಲೇಜ್, UBDT ದಾವಣಗೆರೆ, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ರಾಜರಾಜೇಶ್ವರಿ ನಗರ. ಸೊ ಈ ಕಾಲೇಜಸ್ಸು 21ರಿಂದ 30 ರೇಂಜಲ್ಲಿ ಬರುತ್ತೆ ಡಿಪೆಂಡಿಂಗ್ ಆನ್ ದೇರ್ ಕಟ್ ಆಫ್. 21 ಫಸ್ಟ್ ಕಾಲೇಜ್ ಸ್ಟಾರ್ಟ್ ಆಗೋದು 13,726ರಿಂದ ಕಂಪ್ಯೂಟರ್ ಸೈನ್ಸ್ಗೆ ಕಟ್ ಆಫ್ ಎಂಡ್ ಆಗೋದು 20,079. ಸೊ ಈ ವರ್ಷವೂ ನೀವು ತಿಳ್ಕೊಬೋದು 20,000 ಒಳಗಡೆ ಇದ್ದರೆ ಈ ಟಾಪ್ 30 ಕಾಲೇಜಸಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಖಂಡಿತ ಸಿಗಬಹುದು. 20,000 ಮೇಲೆ ಅಂದರೆ 24,000ವರೆಗೂ ಹೋದರೆ ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಗಬಹುದು. 25,000 ಒಳಗಡೆ ಬಂದರೆ AI&ML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಸಿಗಬಹುದು. 33,000 ಒಳಗಡೆ ಬಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸಿಗಬಹುದು. 70,000 ಒಳಗಡೆ ಬಂದರೆ ಈ ಟಾಪ್ 30ಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿಗ್ಬೋದು. ಸಿವಿಲ್ಲು ಮೆಕ್ಯಾನಿಕಲ್ ನಿಮಗೆ 2 ಲಕ್ಷದ ಮೇಲೆ ಬಂದರೂ ನಿಮಗೆ ಖಂಡಿತ ಈ ಟಾಪ್ 30 ಕಾಲೇಜಸಲ್ಲಿ ಸಿಕ್ಕೇ ಸಿಗೋದು. ನೋಡೋಣ ಯಾವ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಕಟ್ ಆಫು, IS, A&ML, EC, ಎಲೆಕ್ಟ್ರಿಕಲ್, ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಅಂತ. ಫಸ್ಟ್ ಕಾಲಮ್ ಆಫ್ಟರ್ ಕಾಲೇಜ್ ಫಸ್ಟ್ ಕಾಲಮ್ ಇರೋದು CS, ನೆಕ್ಸ್ಟ್ IS, ನೆಕ್ಸ್ಟ್ A&ML, ಆಲ್ 3 ಕಂಪ್ಯೂಟರ್ ರಿಲೇಟೆಡ್ ಬ್ರಾಂಚಸ್, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸು, ನೆಕ್ಸ್ಟ್ EEE, ನೆಕ್ಸ್ಟ್ ಸಿವಿಲ್ಲು, ಮೆಕ್ಯಾನಿಕಲ್ ಕೋರ್ ಬ್ರಾಂಚಸ್. ಸೊ 21st ಪೊಸಿಷನಲ್ಲಿ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಮೈಸೂರು ಹತ್ರ ಸುತ್ತೂರು ಅಂತಿದೆ, ಸುತ್ತೂರು ಮಠದ ಕಾಲೇಜ್ ಇದು. ಮೈಸೂರಲ್ಲಿ JSS ಯೂನಿವರ್ಸಿಟಿ ಇದೆ. ಬೆಂಗಳೂರಲ್ಲಿ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತಾರೆ ವಿತ್ ಕಾಲೇಜ್ ಕೋಡ್ E082. ಇಲ್ಲಿ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 13,726ಕ್ಕೆ ಸ್ಟಾಪ್ ಆಗಿತ್ತು. ವೆರಾಸ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗು 18,000ವರೆಗೂ ಹೋಗಿತ್ತು. ಎಲೆಕ್ಟ್ರಾನಿಕ್ಸು 26,000, ಸಿವಿಲ್ಲು ಹತ್ರ 2 ಲಕ್ಷ, ಮೆಕ್ಯಾನಿಕಲ್ ಸಹ 2 ಲಕ್ಷ. JSS ಆದಮೇಲೆ ವೈಟ್ಫೀಲ್ಡಲ್ಲಿ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ. ಇವ್ರದ್ದು ಇನ್ನೊಂದು ಯೂನಿವರ್ಸಿಟಿನೂ ಇದೆ, CMR ಯೂನಿವರ್ಸಿಟಿ ಅಂತ. ಅದು ಬೇರೆ, ಇದು ಬೇರೆ. ಇದು ಅಂಡರ್ VTU ಬರುತ್ತೆ. ಇಲ್ಲಿ 13,866 ಕಂಪ್ಯೂಟರ್ ಸೈನ್ಸ್ ಕಟ್ ಆಫು, ಇನ್ಫಾರ್ಮೇಷನ್ ಸೈನ್ಸು 17,000, A&ML 20,000, ಎಲೆಕ್ಟ್ರಾನಿಕ್ಸು 26,000. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಏಡೆಡ್ಡು ಇದು, ಬಟ್ ಇದು ಕಾಲೇಜ್ ಕೋಡ್ ಇದೆ ನೋಡಿ E060, ಮಲ್ಲತ್ತಳ್ಳಿ ನಾಗರಬಾವಿ ಹತ್ರ ಬರುತ್ತೆ. ಕಂಪ್ಯೂಟರ್ ಸೈನ್ಸು 14,000ವರೆಗೂ ಹೋಗಿತ್ತು. ಇನ್ಫಾರ್ಮೇಷನ್ ಸೈನ್ಸು 16,000, A&ML 18,000, ಎಲೆಕ್ಟ್ರಾನಿಕ್ಸ್ 26,000, ಸಿವಿಲ್ 1,89,000ವರೆಗೂ ಸಿಕ್ಕಿದೆ. ದಯಾನಂದ್ ಸಾಗರ್ ಅವ್ರದ್ದು 3 ಕಾಲೇಜ್ ಇದೆ. ಒಂದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇನ್ನೊಂದು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಥರ್ಡ್ ಒನ್ನು ದಯಾನಂದ್ ಸಾಗರ್ ಯೂನಿವರ್ಸಿಟಿ. ಇದು ಸಹ ಆಟೋನಮಸ್ ಆಗಿದೆ. ಕಾಲೇಜ್ ಕೋಡು E212.
ಇಲ್ಲಿ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಅಡ್ಮಿಟ್ ಆಗಿದ್ದು 15,168 ಬಂದಿರೋ ಸ್ಟೂಡೆಂಟು. ಇನ್ಫಾರ್ಮೇಷನ್ ಸೈನ್ಸು 19,908ವರೆಗೂ ಹೋಗಿತ್ತು. A&ML 19,000 ದಾಟಿತ್ತು. ಎಲೆಕ್ಟ್ರಾನಿಕ್ಸು 26,000 ದಾಟಿತ್ತು. ಎಲೆಕ್ಟ್ರಿಕಲ್ 59,000 ದಾಟಿತ್ತು. ಸಿವಿಲ್ಲು ಮೆಕ್ಯಾನಿಕಲ್ ಆಲ್ಮೋಸ್ಟ್ 2 ಲ್ಯಾಕ್ವರೆಗೂ ಹೋಗಿತ್ತು. ಕೆಂಗೇರಿ ಹತ್ರ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ. 2001ರಲ್ಲಿ ಈ ಕಾಲೇಜ್ ಸ್ಟಾರ್ಟ್ ಆಗಿರೋದು. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂಡರ್ ಕೆಲಸ ಮಾಡುತ್ತೆ. ಈ ಕಾಲೇಜ್ ಕೋಡು E115. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 16,637 ಇತ್ತು ಕಂಪ್ಯೂಟರ್ ಸೈನ್ಸು. IS 21,849 ಬಂದಿರೋರಿಗೆ ಸಿಕ್ಕಿತ್ತು. 23,954 A&ML. ಎಲೆಕ್ಟ್ರಾನಿಕ್ಸು 29,847 ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಲಾಸ್ಟ್ ಇಯರ್ ಇಲ್ಲಿ ಎಲೆಕ್ಟ್ರಾನಿಕ್ಸು 120 ಇತ್ತು ಇಂಟೇಕು, ಬಟ್ ಈ ವರ್ಷದಿಂದ 180 ಆಗಿದೆ. 60 ಸೀಟ್ ಜಾಸ್ತಿ ಆಗಿದೆ ಎಲೆಕ್ಟ್ರಾನಿಕ್ಸು. ಎಲೆಕ್ಟ್ರಿಕಲ್ 67,727 ಬಂದಿರೋರಿಗೂ ಸಿಕ್ಕಿತ್ತು. ಸಿವಿಲ್ 1,87,000, ಮೆಕ್ಯಾನಿಕಲ್ 1,89,000ವರೆಗೂ ಸಿಕ್ಕಿತ್ತು. ಇದು ಅಕಾರ್ಡಿಂಗ್ ಟು ದ ಕಟ್ ಆಫ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಕನ್ಸಿಡರ್ ಮಾಡಿಕೊಂಡ್ರೆ ಟಾಪ್ 25th ಪೊಸಿಷನಲ್ಲಿದೆ. 26th ಪೊಸಿಷನಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹೆಸರುಘಟ್ಟ ರೋಡು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಆಚಾರ್ಯ ಪಾಠಶಾಲಾ. APSA ಬೇರೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೇರೆ. ಈ ಕಾಲೇಜ್ ಕೊಡು E079. ಇಲ್ಲಿ ಕಂಪ್ಯೂಟರ್ ಸೈನ್ಸು 17,678 ಬಂದಿರೋರಿಗೂ ಸಿಕ್ಕಿತ್ತು. IS 22,000, A&ML 25,000, ಎಲೆಕ್ಟ್ರಾನಿಕ್ಸು ಹತ್ರ 30,000, ಎಲೆಕ್ಟ್ರಿಕಲ್ 62,000, ಸಿವಿಲ್ 1,84,000, ವೆರಸ್ ಮೆಕ್ಯಾನಿಕಲ್ 2 ಲ್ಯಾಕ್ ಕ್ರಾಸ್ ಆದರೂ ಆಚಾರ್ಯದಲ್ಲಿ ಸಿಕ್ಕಿತ್ತು. PS ಮಂಡ್ಯ ಏಡೆಡ್ ಕಾಲೇಜು, ಅಟಾನಮಸ್ ಕಾಲೇಜು, ಹಳೆ ಕಾಲೇಜು E058. ಇಲ್ಲಿ ಕಂಪ್ಯೂಟರ್ ಸೈನ್ಸು 17,729ಕ್ಕೆ ಸ್ಟಾಪ್ ಆಗಿತ್ತು. IS 23,854ಕ್ಕೆ ಸ್ಟಾಪ್ ಆಗಿತ್ತು. ಎಲೆಕ್ಟ್ರಾನಿಕ್ಸು 29,822, ಎಲೆಕ್ಟ್ರಿಕಲ್ 49,000ವರೆಗೂ ಸಿಕ್ಕಿತ್ತು. ಸಿವಿಲ್ಲು 1,98,598 ಬಂದರು, ಅಲ್ಲಿ ಸೀಟ್ ಸಿಕ್ಕಿತ್ತು. ಇನ್ನೊಂದು ಹಳೆ ಕಾಲೇಜು ಹಾಸನಲ್ಲಿರೋದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏಡೆಡ್ ಕಾಲೇಜು, ಅಟಾನಮಸ್ ಕಾಲೇಜು E047 ಕೋಡು. ಇಲ್ಲಿ ಕಂಪ್ಯೂಟರ್ ಸೈನ್ಸು 18,000 ದಾಟಿರೋರಿಗೂ ಸಿಕ್ಕಿತ್ತು. IS 25,000 ದಾಟಿದ್ರು ಸಿಕ್ಕಿತ್ತು. ಎಲೆಕ್ಟ್ರಾನಿಕ್ಸು 32,000, ಎಲೆಕ್ಟ್ರಿಕಲ್ 76,000, ಸಿವಿಲ್ 1,94,000. ಇನ್ನೊಂದು ಹಳೆ ಕಾಲೇಜು UBDT ದಾವಣಗೆರೆ. ಇದರ ಕಾಲೇಜ್ ಕೋಡು E061, 29ನೇ ಪ್ಲೇಸಲ್ಲಿದೆ. 19,330 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದರೆ ಎಲೆಕ್ಟ್ರಾನಿಕ್ಸು 29,369, ಎಲೆಕ್ಟ್ರಿಕಲ್ 53,000, ಸಿವಿಲ್ 1,12,000, ಮೆಕ್ಯಾನಿಕಲ್ 2,00,000 ದಾಟಿರೋರಿಗೂ ಸಿಕ್ಕಿತ್ತು. ಟಾಪ್ 30ಯಲ್ಲಿ ಪ್ಲೇಸ್ ಗಳಿಸ್ಕೊಂಡಿರೋದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಕಾಲೇಜ್ ಕೋಡು E103. ಇಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಂಪ್ಯೂಟರ್ ಸೈನ್ಸು 20,079 ಬಂದಿರೋರಿಗೆ ಸಿಕ್ಕಿತ್ತು. IS 24,000, A&ML 25,000, ಎಲೆಕ್ಟ್ರಾನಿಕ್ಸು 33,000, ಎಲೆಕ್ಟ್ರಿಕಲ್ 70,000, ಸಿವಿಲ್ 2,00,000, ಮೆಕ್ಯಾನಿಕಲ್ 1,96,122. ಇದು ಸಹ ಅಟಾನಮಸ್ ಕಾಲೇಜಾಗಿ 4 ವರ್ಷ ಆಗಿದೆ. ದಿಸ್ ಈಸ್ ಅಬೌಟ್ ಟಾಪ್ 30 ಕಾಲೇಜಸ್ ಆ್ಯಂಡ್ ಇಟ್ಸ್ ಕಟ್ ಆಫ್ ಫಾರ್ CS, IS, A&ML, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಸಿವಿಲ್ ಆ್ಯಂಡ್ ಮೆಕ್. ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಅಲಾಟ್ಮೆಂಟ್. ಸೊ ದಿಸ್ ಈಸ್ ಅಬೌಟ್ ಆಲ್ 30 ಕಾಲೇಜಸ್. ನೋಡಿ, ನಿಮ್ಮ ರ್ಯಾಂಕು 30,000 ಒಳಗಡೆ 20,000 ಒಳಗಡೆ ಬಂದಿದ್ದರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ. 30,000 ರೇಂಜಲ್ಲಿ ಬಂದಿದ್ದರೆ ಇದೇ ಕಾಲೇಜಸ್ ಬೇಕು, ಈ ಟಾಪ್ 30 ಕಾಲೇಜಸ್ಸಲ್ಲೇ ಬೇಕು ಅಂದರೆ ನೀವು ಎಲೆಕ್ಟ್ರಾನಿಕ್ಸ್ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. 25,000 ರೇಂಜಲ್ಲಿ ಬಂದಿದ್ದರೆ ನೀವು IS ಆ್ಯಂಡ್ A&ML ನೋಡಬಹುದು. ಇಲ್ಲ 70,000 ಒಳಗಡೆ ಬಂದಿತ್ತು, 75,000 ಒಳಗಡೆ ಬಂದಿತ್ತು, ನಾನು ಟಾಪ್ 30 ಕಾಲೇಜಸ್ಸಲ್ಲಿ ಓದಬೇಕು ಅಂದರೆ ಎಲೆಕ್ಟ್ರಿಕಲ್ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ 2,00,000 ದಾಟಿದ್ರು ನಿಮಗೆ ಖಂಡಿತ ಈ ಟಾಪ್ 30 ಕಾಲೇಜಸ್ಸಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು 20,000 ಬಂದಿದೆ ರ್ಯಾಂಕು ಎಲೆಕ್ಟ್ರಾನಿಕ್ಸ್. ಇದು 20,000 ಬಂದಿರೋರಿಗೆ BNMITಯಲ್ಲಿ ಸಿಕ್ಕಿತ್ತು. ಅದೇ ನೀವು ಏನಾದ್ರೂ BNMITಯಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಡ, ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದರೆ ಇಲ್ಲಿ ನೋಡಿ 20,079ಗೆ ಗ್ಲೋಬಲಲ್ಲಿ ಖಾಲಿ ಆಗಿಬಿಟ್ಟಿತ್ತು. 20,080 ಬಂದರೂ ಸಿಕ್ಕಿಲ್ಲ. ಇಲ್ಲಿ 20,843. ಸೊ ಈ ಟಾಪ್ 30 ಕಾಲೇಜಸಲ್ಲಿ ಈ ಸ್ಟೂಡೆಂಟ್ಗೆ ಲಾಸ್ಟ್ ಇಯರು ಸಿಗ್ತಾ ಇರಲಿಲ್ಲ. ಗ್ಲೋಬಲಲ್ಲಿ ಕಂಪ್ಯೂಟರ್ ಸೈನ್ಸು ಸಹ ಸಿಗ್ತಾ ಇರಲಿಲ್ಲ. ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜಿಗೆ ಹೋಗಬೇಕಾಗಿತ್ತು. ಬಟ್ ನೀವು ಎಲೆಕ್ಟ್ರಾನಿಕ್ಸ್ ಏನೋ ಆಪ್ಷನ್ ಎಂಟ್ರಿ ಮಾಡಿಕೊಂಡ್ರೆ 20,000ಗೆ BNMIT ಸಹ ಸಿಗ್ತಿತ್ತು. ಇಲ್ಲ 20,079 ಗ್ಲೋಬಲ್ಲು ನನಗೆ ಬೇಡ, ನಾನು ಎಲೆಕ್ಟ್ರಾನಿಕ್ಸೇ ಮಾಡ್ತೀನಿ ಅಂದರೆ ನಿಮಗೆ 20,000 ಡಾಕ್ಟರ್ ಅಂಬೇಡ್ಕರ್ ಸಿಗ್ತಿತ್ತು. ಇಲ್ಲಿ RVITMಲ್ಲಿ ಸಿಗ್ತಿರಲಿಲ್ಲ, ಯಾಕೆಂದರೆ ಅಲ್ಲಿ 15,000ಕ್ಕೆ ಸ್ಟಾಪ್ ಆಗಿತ್ತು. 20,000 BNMITಯಲ್ಲಿ ಎಲೆಕ್ಟ್ರಾನಿಕ್ಸ್ ಸಹ ಸಿಗ್ತಿತ್ತು.
ಸೊ ದಿಸ್ ಈಸ್ ಹೌ ಯು ಶುಡ್ ಅನಲೈಸ್ ಯಾವ ಕಾಲೇಜಲ್ಲಿ ಯಾವ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಅಂತ. ಹಾಗೆ ನಿಮಗೆ ಆ ಬ್ರ್ಯಾಂಚ್ ಬಗ್ಗೆ ಇಂಟ್ರೆಸ್ಟ್ ಸಹ ಇರಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪ್ 40 ಕಾಲೇಜಸ್ ಡಿಸ್ಕಸ್ ಮಾಡೋಣ. ನಿಮ್ಮ ರ್ಯಾಂಕ್ ಇದೇ ರೇಂಜಲ್ಲಿದ್ದರೆ ಈ ಕಾಲೇಜಸಲ್ಲೇ ಸ್ವಲ್ಪ ನೀಟಾಗಿ ಅನಲೈಸ್ ಮಾಡಿ. ಇದಕ್ಕಿಂತ ಜಾಸ್ತಿ ಆಗಿತ್ತು ನಿಮ್ಮ ರ್ಯಾಂಕ್ ಅಂದರೆ ನೆಕ್ಸ್ಟು ಟಾಪ್ 31 ಟು ಟಾಪ್ 40 ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಾಲೇಜಸ್ ಅನಲೈಸ್ ಮಾಡೋಣ. ಆ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಗ್ಬೋದು ಅಂತ ಏನು ಅಂತ ಯೋಚನೆ ಮಾಡಬಹುದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಲಿಂಗ್. ಥ್ಯಾಂಕ್ ಯು.